ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ನಾವು ಯಾವಾಗಲೂ ಹೊರಗಡೆಯಿಂದ ಜೀರಿಗೆ ಪೌಡರ್ನ ತೊಗೊಂಬರೋದಕ್ಕಿಂತ ಈ ರೀತಿ ಮನೆಯಲ್ಲಿ ಜೀರಿಗೆ ತಂದು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಅಡುಗೆಗಳಿಗೆಲ್ಲ ಬಳಸೋದಕ್ಕೆ ಹೊರಗಡೆಯಿಂದ ಪ್ಯಾಕೆಟ್ ಪೌಡರ್ಗಳನ್ನ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಫ್ರೆಶ್ ಆಗಿ ಪೆಪ್ಪರ್ ಪೌಡ್ರ್ ಆಗಲಿ ಜೀರಾ ಪೌಡ್ರ್ ಆಗಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಹೊರಗಡೆ ಅವರು ಪೌಡ್ರ್ ಮಾಡಿ ಯಾವಾಗ ಪ್ಯಾಕ್ ಮಾಡಿರ್ತಾರೋ ಆ ಥರ ಪ್ಯಾಕೆಟ್ ಪೌಡರ್ಸ್ನ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ನಾವು ಜೀರಾ ಪೌಡರ್, ಪೆಪ್ಪರ್ ಪೌಡರ್ ಅಥವಾ ಮಸಾಲ ಪೌಡರ್ಗಳನ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಮೊದಲಿಗೆ ಜೀರಿಗೆ ತೊಗೊಂಡು ನಾನಿಲ್ಲಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಗಮ್ ಅನ್ನೋ ಹಾಗೆ ಹುರ್ಕೊಂಡು ಜೀರಿಗೆನ ಅದು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಕ್ಕಾದಮೇಲೆ ಜೀರಿಗೆ ಆಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಅದನ್ನು ನಾವು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು 1 ತಿಂಗಳಿಗಾಗೋಷ್ಟು ಪೌಡರ್ನ ಒಂದು ಸರಿ ಮಾಡಿಟ್ಕೊಂಡ್ರೆ ಸಾಕು. ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಸುಲಭವಾಗಿ ಪೆಪ್ಪರ್ ಪೌಡ್ರ್ ಆಗಲಿ ಜೀರಾ ಪೌಡ್ರ್ ಆಗಲಿ ಮನೆಯಲ್ಲೇ ಪೌಡರ್ಸ್ನ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಪೌಡರ್ಸು ಬೇಗ ಹಾಳಾಗಲ್ಲ. 1 ಮಂತ್ ಆದ್ರೂ ನಾವು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಹುಳ ಬೀಳುತ್ತೆ ಅನ್ನೋ ಭಯ ಇದ್ದರೆ ನಾವು ಫ್ರಿಜ್ಜೆಲ್ಲ ಆದರೂ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ಈ ರೀತಿ ಜೀರಾ ಪೌಡರ್ ಆಗಲಿ ಪೆಪ್ಪರ್ ಪೌಡರ್ ಮಾಡ್ಕೊಂಡಾಗ ನಾವು ಹೊರಗಡೆನೇ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ತುಂಬ ಜಾಸ್ತಿ ಮಾಡ್ಕೊಂಡಾಗ 1/4 kg, ಅರ್ಧ kg ಆ ರೀತಿ ನಾವು ಜೀರಿಗೆ ಪೆಪ್ಪರ್ ತಂದು ಪೌಡ್ರ್ ಮಾಡಿ ಇಟ್ಕೊಂಡಾಗ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ಈ ರೀತಿ ನಾವು ಈಸಿಯಾಗಿ ಜೀರಾ ಪೌಡರು ಪೆಪ್ಪರ್ ಪೌಡರ್ನೆಲ್ಲ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಜೀರಾ ಪೌಡರ್ ರೆಡಿ ಆಯಿತು. ನೆಕ್ಸ್ಟ್ ಟಿಪ್ ಬಂದು ಇಡ್ಲಿ ಕುಕ್ಕರಲ್ಲಿ ಈ ರೀತಿ ಕೆಳಗಡೆಗೆ ನಾವು ಯಾವಾಗಲೂ ಇಡ್ಲಿ ಮಾಡ್ತಾ ಇರ್ತೀವಲ್ಲ, ಸಿಲ್ವರ್ ಪಾತ್ರೆ ಆದರೆ ಈ ರೀತಿ ಕೆಂಪಕ್ಕೆ ಕಲೆಗಳಾಗ್ಬಿಟ್ಟಿರುತ್ತೆ. ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ಈ ಟಿಪ್ಪನ್ನು, ನಾನು ಸಹ ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ನಾವು ಇಡ್ಲಿ ಮಾಡಬೇಕಾದ್ರೆ ಕೆಳಗಡೆ ಇಡ್ಲಿ ಪಾತ್ರೆಗೆ ನೀರು ಹಾಕ್ತೀವಲ್ಲ, ಆ ನೀರಲ್ಲಿ ಒಂದು ಉಂಡೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ನಾವು ಮಾಮೂಲಿ ಇಡ್ಲಿ ಯಾವ ರೀತಿ ಮಾಡ್ಕೋತೀವೋ ಆ ರೀತಿ ಇಡ್ಲಿ ಮಾಡ್ಕೊಂಡಾಗ ಆ ಕೆಳಗಡೆ ನೀರು ಕುದ್ದು ಆ ಹುಣಸೆ ಹಣ್ಣೆಲ್ಲ ಸಾಫ್ಟಾಗಿ ಆ ಕೆಳಗಡೆ ಇರೋ ಉಪ್ಪು ಕಲೆಗಳೆಲ್ಲ ಹೊರ್ಟೋಗ್ಬಿಡುತ್ತೆ, ಬೆಳ್ಳಕ್ಕಾಗುತ್ತೆ ಅಂತ ನೋಡಿದ್ದೆ. ಸೊ ನಾನು ಸಹ ಟ್ರೈ ಮಾಡಿದೆ. ಸ್ವಲ್ಪ ಕಲೆಗಳು ಹೋಗುತ್ತೆ ಅಷ್ಟೇ. ತುಂಬ ಕಲೆಗಳಿದ್ರೆ ಕಪ್ಪಕ್ಕೇನಾದರೂ ಆಗಿಬಿಟ್ಟಿದ್ರೆ ಆ ಕಲೆಗಳು ಹೋಗಲ್ಲ. ಲೈಟಾಗಿ ನಾವು ಕಲೆಗಳಿದ್ರೆ ಅದನ್ನು ಹೋಗಲಾಡಿಸ್ಬೋದು. ನಾನಿಲ್ಲಿ ಹುಣಸೆ ಹಣ್ಣು ನೋಡಿ ಸಾಫ್ಟ್ ಆಗಿಬಿಟ್ಟಿತ್ತು, ಆ ನೀರೆಲ್ಲ ಕೆಂಪಕ್ಕಾಗಿತ್ತು. ಅದನ್ನು ಇಲ್ಲಿ ಚೆನ್ನಾಗಿ ಉಜ್ಕೊಂಡು ಸುತ್ತಲೂ ಬಟ್ಲಿಗೆಲ್ಲ ಉಜ್ಕೋತಾ ಇದ್ದೀನಿ. ಉಜ್ಕೊಂಡಿದ್ದಾದಮೇಲೆ ಈ ನೀರನ್ನು ಬಿಟ್ಟು ನಾನಿಲ್ಲಿ ಸ್ಟೀಲ್ನ ತೊಗೊಂಡು ಒಂದು ಸ್ವಲ್ಪ ಅದಕ್ಕೆ ಸೋಪ್ ಹಾಕ್ಕೊಂಡು ನೋಡಿದೆ. ಉಜ್ಜಿದ ಮೇಲೆ ಸ್ವಲ್ಪ ಕಲೆಗಳು ಮಾತ್ರ ಹೋಯಿತು. ತುಂಬ ಕಪ್ಪಕ್ಕಾಗ್ಬಿಟ್ಟಿದ್ರೆ ಆ ಕಲೆಗಳು ಹೋಗಲ್ಲ. ನಾವು 1-2 ಸರಿ ಈ ರೀತಿ ಮಾಡೋದ್ರಿಂದ ಆ ಕಲೆಗಳು ಹೋಗ್ಬೋದು ಅನಿಸುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಸ್ಟೀಲ್ ನಾರ್ಗೆ ಸೋಪ್ ಹಾಕ್ಕೊಂಡು ಹುಣಸೆ ಹಣ್ಣಿಂದ ಉಜ್ಜಿದಾದ್ಮೇಲೆ ಆ ನೀರನ್ನೆಲ್ಲ ತೆಗೆದು ಚೆನ್ನಾಗಿ 1-2 ಸರಿ ಉಜ್ಜಿದ ಮೇಲೆ ಅದರಲ್ಲಿ ಸ್ವಲ್ಪ ಕಲೆಗಳು ಹೋಯಿತು. ತುಂಬ ಕಲೆಗಳಾಗ್ಬಿಟ್ಟು ಕಪ್ಪಕ್ಕಾಗ್ಬಿಟ್ಟಿದ್ರೆ ಅದು ಹೋಗೋದು ಸ್ವಲ್ಪ ಕಷ್ಟ. ನಾವು ಪೀತಾಂಬರಿ ಪೌಡ್ರ್ ಹಾಕಿ ಉಜ್ಕೊಂಡ್ರೆ ಪೀತಾಂಬರಿ ಪೌಡ್ರಲ್ಲಿ ಆ ಕೆಳಗಡೆ ಎಷ್ಟೇ ಕಪ್ಪಕ್ಕಾಗಿದ್ರೂ ಅದು ಹೊಟ್ಟೋಗ್ಬಿಡುತ್ತೆ. ಅಥವಾ ನಾವು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅಥವಾ ವಿನೆಗರಿಂದನೂ ಸಹ ಟ್ರೈ ಮಾಡ್ಬೋದು. ಹುಳಿ ಆಗಿರೋದ್ರಿಂದ ಒಂದು ಸ್ವಲ್ಪ ನಾವು ಹುಣಸೆ ಹಣ್ಣು ಹಾಕಿ ಉಜ್ಕೊಳ್ಳೋದ್ರಿಂದ ಕಲೆಗಳು ಸ್ವಲ್ಪ ಲೈಟಾಗಿದ್ದರೆ ಹೊಟ್ಟೋಗ್ಬಿಡುತ್ತೆ. ಸೊ ನೋಡಿ, ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಕಲೆಗಳು ಹೋಯಿತು. ತುಂಬ ಕಪ್ಪಕ್ಕಿದ್ದಿದ್ದು ಲೈಟಾಗಿ ಹೋಯಿತು. ನಾನು ಇನ್ನೊಂದು ಸರಿ ಸೋಪ್ ಹಾಕಿ 1-2 ಸರಿ ಉಜ್ಕೊಂಡು ಒಂದು ಅರ್ಧ ಕಲೆಗಳು ಹೋಗಿದೆ. ಉಪ್ಪಿನ ಕಲೆಗಳಿದ್ದು ಲೈಟಾಗಿ ಕಲೆಗಳಾಗಿದ್ದರೆ ನಾವು ಹುಣಸೆಹಣ್ಣಿಂದ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದರಿಂದ ವಾಶ್ ಮಾಡೋದ್ರಿಂದ ಸಿಲ್ವರ್ ಬಟ್ಲು ಪಳಪಳ ಅಂತ ಉಳಿಯುತ್ತೆ. ತುಂಬ ಕಪ್ಪಕ್ಕಾಗ್ಬಿಟ್ಟಿದ್ರೆ ಹೋಗಲ್ಲ ಬೇಗ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಾವು ಡೋರ್ಸು ಮುಚ್ಚಬೇಕಾದ್ರೆ ಓಪನ್ ಮಾಡಬೇಕಾದ್ರೆ ಆ ಕಂಬಿಗಳಿರುತ್ತಲ್ಲ ಅದನ್ನು ಗಮನಿಸೋದೇ ಇಲ್ಲ. ಈ ಬಾತ್ರೂಮಲ್ಲಂತೂ ಹಿಂದೆ ಕಂಬಿಗಳಿರುತ್ತಲ್ಲ, ನೆಟ್ಟುಗಳಿಂದ ಸ್ಕ್ರೂ ಟೈಟ್ ಮಾಡಿರ್ತಾರಲ್ಲ, ಅದನ್ನು ನಾವು ನೋಡ್ಕೊಳ್ಳೋದೇ ಇಲ್ಲ. ಬಾತ್ರೂಮಲ್ಲಿ ನೀರು ಎಗರಿ ಏನಾಗುತ್ತೆ ಅಂದರೆ ಬೋಲ್ಟ್ಗಳೆಲ್ಲ ಸಿಲ್ವರ್ ಹಿಡಿದ್ಬಿಟ್ಟಿರುತ್ತೆ. ನಾನಂತೂ ಗಮನಿಸೇ ಇರಲಿಲ್ಲ. ತುಂಬ ನೋಡಿ ಈ ರೀತಿ ಸಿಲ್ವರ್ ನೆಟ್ಟುಗಳೆಲ್ಲ ಬಂದು ಆ ಚಿಲ್ಕ ಹತ್ರ ಎಲ್ಲ ಒಂಥರ ಕೆಂಪಕ್ಕಾಗ್ಬಿಟ್ಟಿತ್ತು. ನಾವು ಆಗಾಗ ಈ ರೀತಿ ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ಟೈಲರಿಂಗ್ ಮಿಷಿನ್ ಎಣ್ಣೆ ಆಗಲಿ ಹಾಕಿ ಬಿಡೋದ್ರಿಂದ ಆ ನೆಟ್ಟುಗಳೆಲ್ಲ ರಸ್ಟ್ ಹಿಡಿಯೋದು ಕಂಟ್ರೋಲ್ ಮಾಡ್ಬೋದು. ನೋಡಿ, ನನ್ನ ಅಲ್ಲಿ ಬಾಗಿಲಲ್ಲಿರೋ ಆ ನೆಟ್ಟುಗಳೆಲ್ಲ ಫುಲ್ಲು ರಸ್ಟ್ ಹಿಡಿದ್ಬಿಟ್ಟಿದೆ. ಈ ರೀತಿ ಆಗದೆ ಇರೋ ಹಾಗೆ ನಾವು ಆಗಾಗ ಈ ರೀತಿ ಕೊಬ್ಬರಿ ಎಣ್ಣೆ ಆಗಲಿ ಮಿಷಿನ್ ಎಣ್ಣೆ ಆಗಲಿ ಹಾಕ್ತಾ ಇರಬೇಕು. ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆ ನೆಟ್ಟ ಮೇಲೆ ಒಂದು ಕಾಟನ್ ಬಟ್ಟೆ ಅಥವಾ ಮಾಮೂಲಿ ಬಟ್ಟೆ ತೊಗೊಂಡು ರಬ್ ಮಾಡೋದ್ರಿಂದ ಆ ರಸ್ಟ್ ಎಲ್ಲ ಹೊರ್ಟೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಾವು ಆಗಾಗ ಈ ರೀತಿ ರಸ್ಟ್ ಆಗದೆ ಇರೋ ಹಾಗೆ ಬಾತ್ರೂಮ್ ಬಾಗಿಲಲ್ಲಿ ಚಿಲ್ಕ ಹತ್ರ ಆ ನೆಟ್ಟುಗಳಿಗೆಲ್ಲ ಎಣ್ಣೆ ಹಾಕೋತಾ ಇರಬೇಕು. ಮತ್ತು ಸೌಂಡ್ ಬರದೇ ಇರೋ ಹಾಗೂ ಸಹ ಕಂಟ್ರೋಲ್ ಮಾಡ್ಬೋದು ಈ ರೀತಿ ಎಣ್ಣೆ ಹಾಕೋದ್ರಿಂದ.
ಡೈಲಿ ಸಾಂಬಾರು ಮಾಡ್ತಾ ಇರ್ತೀವಿ ಮುದ್ದೆಗೆ ಅನ್ನಕ್ಕೆ. ಹುರುಳಿಕಾಳಿಂದ ಈ ಬಸ್ಸಾರನ್ನ ಮಾಡ್ಕೊಳ್ಳಿ, ಸಖತ್ ಟೇಸ್ಟಾಗಿರುತ್ತೆ. ಮುದ್ದೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಹುರುಳಿಕಾಳನ್ನು ನಾನಿಲ್ಲಿ ನೆನೆಸಿಟ್ಕೊಂಡಿಲ್ಲ, ಹಾಗೇ ಬೇಯಿಸ್ಕೊತಾ ಇದ್ದೀನಿ. ಹುರುಳಿಕಾಳನ್ನ ಒಂದ್ಸರಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ದಂಟಿನ ಸೊಪ್ಪನ್ನ ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಅದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ಸೊಪ್ಪನ್ನು ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ 1-2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ಹುರುಳಿಕಾಳು ಬೆಂದು ಬಿಡುತ್ತೆ. ನಾವು ನೆನೆಸಿದ್ರೆ ಇನ್ನೂ ಬೇಗ ಬೇಯುತ್ತೆ. ನೆನೆಸ್ದಿರನ್ನು ಸಹ ಮಾಡ್ಕೋಬೋದು ಹುರುಳಿಕಾಳನ್ನು, ಹಾಗೆ ಸಾಂಬಾರು ಮಾಡ್ಕೋಬೋದು. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಖಾರಕ್ಕೆ ಅಂತ 1 ಈರುಳ್ಳಿ, ಬೆಳ್ಳುಳ್ಳಿ 1 ಹಿಡಿಯಷ್ಟು ತೊಗೊಂಡಿದ್ದೀನಿ, 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ, ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ ಹಾಕಿ ಮಿಕ್ಸಿ ಜಾರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಹುರುಳಿಕಾಳು ಸೊಪ್ಪು ಬೆಂದಾದಮೇಲೆ ಆ ನೀರನ್ನೆಲ್ಲ ನಾವು ಈ ರೀತಿ ಸೋಚ್ಕೋಬೇಕು. ಸೊಪ್ಪಲ್ಲಿರೋ ನೀರನ್ನೆಲ್ಲ ಬಗ್ಗಿಸ್ಕೊಂಡು ನೀಟಾಗಿ ಸೊಪ್ಪಲ್ಲಿ ಒಂಚೂರು ನೀರು ಇಲ್ಲದೇ ಇರೋ ಹಾಗೆ ಹಿಂಡ್ಕೋಬೇಕು. ಹಿಂಡ್ಕೊಂಡಿದ್ದಾದಮೇಲೆ ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಂಡ್ರೆ ಬಸ್ಸಾರಿಗೆ ಸೊಪ್ಪು ರೆಡಿ ಆಗುತ್ತೆ. ನಾವು ಹುರುಳಿಕಾಳನ್ನು ಬೇಯಿಸ್ಕೊಂಡಿದ್ದೀವಲ್ಲ, ಬೇಯಿಸ್ಕೊಂಡಿರೋ ಹುರುಳಿಕಾಳನ್ನು 1 ಸೌಟು ಅಥವಾ 1-2 ಸೌಟನ್ನು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಂದನೂ ಸಹ ಬರುತ್ತೆ. ನಾವು ಕೊಬ್ಬರಿ ಹಾಕ್ಕೊಂಡಿಲ್ಲ ಅಂದ್ರೂ ರುಬ್ಕೊಳ್ಳೋದಕ್ಕೆ ಹುರುಳಿಕಾಳನ್ನು ಹಾಕಿ ಸಾಂಬಾರನ್ನ ಮಾಡ್ಕೋಬೋದು. ಹುರುಳಿಕಾಳನ್ನು ಹಾಕಿ ನುಣ್ಣಕ್ಕೆ ರುಬ್ಕೊಂಡ್ರೆ ಖಾರ ರೆಡಿ ಆಗುತ್ತೆ. ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಜೀರ್ಣನೂ ಸಹ ಚೆನ್ನಾಗಾಗುತ್ತೆ. ಸೊಪ್ಪಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನು ಈ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊಪ್ಪು ದಂಟಿನ ಸೊಪ್ಪು ಹಾಕಿರೋದ್ರಿಂದ ಅದಕ್ಕೆ ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಸೊಪ್ಪು ಒಗ್ಗರಣೆಗೆ ಟೇಸ್ಟು ಚೆನ್ನಾಗಿರುತ್ತೆ. 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಜೊತೆಗೆ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿನ ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ಖಾರಕ್ಕೆ ಅಂತ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಾವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಬಳಸ್ಕೋಬೋದು, ಇಲ್ಲಾಂದರೆ ಖಾರದ ಪುಡಿ ಇದ್ದರೆ ಖಾರದ ಪುಡಿನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ನಾವು ತೆಗೆದಿಟ್ಕೊಂಡಿರೋ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊಪ್ಪು ಬೇಯೋಕ್ಕೆ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾರಿಗೆ ಹುರುಳಿಕಾಳು ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಸೊಪ್ಪನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು. ತುಂಬ ಹೊತ್ತು ಬೇಡ, ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ನಾವು ಸೊಪ್ಪು ನೀರನ್ನು ಬಗ್ಸಿಟ್ಕೊಂಡಿರ್ತೀವಲ್ಲ, ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2-3 ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಪಲ್ಯ ರೆಡಿ ಆಯಿತು. ಈಗ ಸಾರನ್ನ ಕಾಯಿಸ್ಕೊತಾ ಇದ್ದೀನಿ. ನಾವು ಖಾರ ಹಾಕಿದ್ದೀವಲ್ಲ, ಖಾರನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಸೊಪ್ಪು ಬೇಯಕ್ಕೆ ಉಪ್ಪು ಹಾಕಿರೋದ್ರಿಂದ ಲಾಸ್ಟಲ್ಲಿ ನೋಡಿಕೊಂಡು ಸಾಂಬಾರಿಗೆ ಉಪ್ಪನ್ನು ಹಾಕ್ಕೋಬೋದು. ನಾನಿಲ್ಲಿ ಸ್ಟಾರ್ಟಿಂಗ್ಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ನಾವು ಸಾಂಬಾರನ್ನ ಕಾಯಿಸ್ಬಿಟ್ಟು ಲಾಸ್ಟಲ್ಲೂ ಸಹ ಒಗ್ಗರಣೆ ಹಾಕ್ಕೋಬೋದು. ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು 1 ಕುದಿ ಅಥವಾ 2 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ಬಸ್ಸಾರು ಪಲ್ಯ, ಹುರುಳಿಕಾಳಿನ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಮುದ್ದೆಗೆ, ಅನ್ನಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ಸಾಂಬಾರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ತಿಂತಾರೆ ಇನ್ನೂ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಸಾಂಬಾರು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕಾಯಿಸ್ಕೋಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರಾಗೂ ಇರಬಾರ್ದು, ಮೀಡಿಯಮಾಗಿ ಕಾಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ರೀತಿ ಹುರುಳಿಕಾಳು ಮತ್ತು ಸೊಪ್ಪಿನ ಬಸ್ಸಾರು ಮಾಡ್ಕೋಬೋದು. ಹುರುಳಿಕಾಳು, ದಂಟಿನ ಸೊಪ್ಪು ಎರಡೂ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಖಾರಕ್ಕೆ ಹಾಕ್ಕೊಳ್ಳುವಾಗ ಈರುಳ್ಳಿ, ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಹುರ್ಕೊಂಡಾದರೂ ಹಾಕ್ಕೋಬೋದು, ಹಸಿದಾದರೂ ಹಾಕ್ಕೋಬೋದು. ಸಾಂಬಾರು ರೆಡಿ ಆಯಿತು.